ಯವ್ವ, ಅಕ್ಕ ಮತ್ತು ಭಾವ ಬರ್ಲಿಲ್ಲಲ್ಲ. ಯೋ ಬಂಗಾರಲ್ಲ, ಇಲ್ಲೇ ನಾಷ್ಟ ಮಾಡ್ಕೊಂಡ್ ಬರ್ತೀವಿ. ನಾಷ್ಟಕ್ಕೆ ಇಡ್ಲಿ ವಡ ಮಾಡ್ಸ್ಯಾರಲ್ಲ, ತಿಂದು ಬರ್ತೀವಿ ಅಂತ ಹೇಳ್ಯಾಳ. ಇನ್ನೇನು ಬರ್ಬಹುದು. ಬಂದ ಬಿಡ್ಲಿ ನೋಡು. ಯಾಕ ನಾ ಹೇಳಿದ್ನಲ್ಲ, ಲೀಲಾ ರೂಮಿನ ಕಡೆನ ಇರು, ಅವ್ರ ಮಾವನ್ನ ಅಕ್ಕಿನ ಒಂದ ಕಡೆ ಬಿಡ್ಬೇಡ ಅಂತ ಹೇಳಿದ್ನಲ್ಲ, ಹಂಗ ಮಾಡಿಲ್ಲ. ಲೋ, ಯಾಕ್ಲ ನಿಂಗಿಂತ ದುರ್ಬುದ್ಧಿ? ಹೆಣ್ಮಕ್ಳೇನು ಎಲ್ಲಾರು ಅದಕ್ಕ ನಿಂತಿರ್ತಾರನ? ಮದುವೆಗ ಕೂತಿಲ್ಲ, ಒಟ್ಟು ವಿಶ್ವಾಸ ಇಡು. ಯಾಕ ನೀನ್ ಯಾಕಕ್ಕ ನಂಗೆ ಬುದ್ಧಿ ಹೇಳಕ್ ಕುಂತಿ? ಮೊದ್ಲು ಹಿಂಗೆ ಇದ್ದಿದ್ದಿಲ್ ಬಿಡು ನೀನು. ನೀ ಮೊದ್ಲಿ ನಂಗೆ ಆಗ್ಯಾಕ ಭಾವನ್ ಮಾತು ಮತ್ತು ನಿಮ್ಮ ಅತ್ತಿ ಮಾತು ಕೇಳಬೇಡ. ಹೌದ್ಲೇ ಗೌರಿ, ಆಕಿ ಒಂಥರ ನಮ್ಮನೆ ಕೆಲಸದಾಗ ಇದ್ದಂಗೆ ಗಿರಾಕಿ ಸೊಸಿ. ಆಕಿ ಮನಿ ಮಗಳನು, ಆಕಿನ ಬಗ್ಗೆ ವಿಚಾರ ಮಾಡಾಕ ನೀ ಇನ್ನೊಂದು. ಯವ್ವ, ಸೊಸಿ ಅಂದ್ರ ಮನಿ ಮಹಾಲಕ್ಷ್ಮಿನ ಬೇ. ಆಕಿ ನಮ್ಮ ಮನಿ ಬೆಳಗ್ಬೇಕು ಅಂತ ಬಂದಿರ್ತಾಳ. ಆಕಿನ ಈ ತರ ಅನುಮಾನಿಸೋದು ಬಹಳ ದೊಡ್ಡ ತಪ್ಪ ಬೇ. ಯವ್ವ, ನಾನು ಗಂಡನ್ ಬಿಟ್ಟು 3 ತಿಂಗಳ ನಿಮ್ಮ ಮನೆಗೆ ಕುಂತಿದ್ನಲ್ಲ, ಆದ್ರೆ ನನ್ನ ಗಂಡ ಒಂದು ದಿನಾರ ನನ್ನ ಮೇಲೆ ಅನುಮಾನ ಪಟ್ಟಾನ ಇಲ್ಲ. ಯಾವನ್ ಜೋಡಿ ಹೋಗಿ ಅವನ್ ಕೂಟಿ ಯಾಕೆ ಮಾತಾಡಿದಿ, ಇವನ್ ಕೂಟಿ ಯಾಕೆ ಮಾತಾಡಿದಿ, ಕೊತ್ತಂಬರಿ ಸೊಪ್ಪನ್ ಜೋಡಿ ನಿಂದೇನು ಮಾತುಕತಿ, ಅವನ್ ಯಾಕೆ ನಿನಗೆ ಡಿಸ್ಕೌಂಟ್ ಕೊಟ್ಟ ಅಂತ ಒಂದು ದಿನ ಕೇಳಿಲ್ಲವ. ಖರೇನು ಈ ನಿನ್ನ ಮಗ ಅದ ನೋಡಿವ, ಅಲ್ಲಿ ಇಲ್ಲ ಅವ್ರ ಮಾವನ್ ಕೂಟ ಸ್ವಲ್ಪ ಮಾತಾಡಿದ್ದು ಎಷ್ಟು ಅನುಮಾನ ಪಡ್ತಾನ ನೋಡ್ಲಾ. ದೀಪಕ, ಇದು ಚಲೋ ಅಲ್ಲ. ಮದ್ವಿ ಆಗ ಬ್ಯಾಡ ನಂಗಿಲ್ಲ, ಆದ್ರ ಮದ್ವಿ ಆದ ಹುಡುಗಿನ ಚಂದಾಗಿದ್ ನೋಡ್ಕೋ. ಅನುಮಾನದ ಪಿಶಾಚಿ ತರ ಆಡಬೇಡ. ಯಾಕ ಬುದ್ಧಿ ಮಾತು ಹೇಳ್ಬೇಡ ಅಷ್ಟೇ. ಇವು ಸಾಕ್ ಮಾಡ್ತೀರಿ ನಿಮ್ ಜಗಳನ. ಇನ್ನೇನ್ ಮುಹೂರ್ತ ಕೊತ್ತಾಕೈತಿ, ಲಘು ಲಘುನ ಸೂಟ್ ಬೂಟ್ ಹಾಕೊಂಡು ರೆಡಿ ಆಗಪ್ಪ. ಹೂನವ, ಈಕಿ ನೋಡಿ ಈಕಿ ಅಕ್ಕ ಹೆಂಗ್ ಮಾತಾಡ್ತಾಳ. ಇವ್ ದೇವ್ರೇ, ಜಗಳ ಸಾಕ್ ಮಾಡ್ರಿ. ಮಾತಾತು ಯವ್ವ, ಆದ್ರೂ ವರದಕ್ಷಿಣಿ ಮತ್ತ ಒಟ್ಟು ಬಂಗಾರ ಬೆಳ್ಳಿ ಹಾಕು ಅಂತ ನೀ ಹೇಳ್ಬೇಕಿತ್ ಬಿಡ್ಬೆ. ನನ್ನ ದೋಸ್ತರು ಬಂದಾರ, ಅವ್ರೆಲ್ಲರೂ ಹೇಳಾಕ್ ಕುಂತಾರ ಮಾವನ್ ಮನೆಯವ್ರು ಏನ್ ಹಾಕಿದ್ರು, ಬಂಗಾರ ಹಾಕಿದ್ರೆ ಏನೋ ಹಾಕಿದ್ರು ಅಂತ. ಯೋ, ಹಂಗ್ಯಾಕ್ಲಾ ಮಾಡ್ತಿ? ಅವರು ಒಂದ್ ಚೈನ್ ಹಾಕ್ತೀನಿ ಅಂದಾರ, ಮದುವೆಂದ ಆಗ್ಲಿಲ್ಲ. ಅವ್ರ ಮನೆಯಿಂದ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಹೆಂಗ್ ತರಿಸ್ಬೇಕು ಅಂತ ನಂಗೆ ಗೊತ್ತೈತಿ. ಒಟ್ಟು ತಾಳ್ಮೆ ತಗೋಲ್ಲ. ಏನು ತಾಳಿದವನು ಬಾಳಿಯಾನು, ಜಾಸ್ತಿ ಹೆಗರಾಡ್ಬೇಡ, ಬಾಯಿ ಮುಚ್ಕೊಂಡು ರೆಡಿ ಆಗ. ಅದ ಅಂದ್ರೂ ಈಗ ಒಂದ್ 2 ಲಕ್ಷ ರೂಪಾಯಿ ಕೊಟ್ಟಿದ್ರ ನಂಗೂ ಮರ್ಯಾದೆ ಇರ್ತಿತ್ ಬಿಡ್ಬೆ. ನಂದು ಗೌರ್ಮೆಂಟ್ ಜಾಬ್. ನೋಡ್ಲ ಮಗ, ಗೌರ್ಮೆಂಟ್ ಜಾಬ್ ಅಂತಾನ ಅವ್ರು ಕೊಡಕ್ ಕುಂತಾರ. ನಾವು ಈಗ ಕೇಳಿದ್ರ ಸ್ವಲ್ಪ ಕೇಳ್ಬೇಕಾಕೈತಿ. ಆಮೇಲೆ ಅಯ್ಯೋ ದೇವ್ರಿ, ತಿಂಗಳ ಲಕ್ಷಾಂತರ ರೂಪಾಯಿ ಕೇಳ್ಬಹುದು, ಆ ಮನಿನೂ ಕೇಳ್ಬಹುದು, ಎಲ್ಲ ಆಸ್ತಿ ನಮ್ದಾಕೈತಿ. ನೀವು ಒಟ್ಟು ತಾಳ್ಮೆ ತಗೋಲ್ಲ. ಆತ ತಗೋವಾ, ನಡಿವಾ. ನಾವು ಒಟ್ಟು ಏನೇನ್ ಶಾಸ್ತ್ರ ಮಾಡ್ದೈತಿ ನೋಡ್ಕೊಳ್ಳು ನಡಿ. ಹುಡುಗಿ ರೆಡಿ ಆದ್ಲೇ ಏನಿಲ್ಲ ಅದೆಲ್ಲ ನೋಡು ನಡಿ. ಯವ್ವ, ಸರಿ ಅಲ್ಲ ಬೇ, ಒಂದು ಹುಡುಗಿನ ಮನಿಗ್ ಕರ್ಕೊಂಡ್ ಬರಾಕ್ ಕುಂತೀವಿ, ಖುಷಿಯಿಂದ ಕರ್ಕೊಂಡ್ ಬರುನು. ರೊಕ್ಕ ರೂಪಾಯಿ ಸಂಬಂಧ ಬ್ಯಾಡ್ ಬೇಯವ್ವ. ಆ ದೀಪಕ್ ಒಟ್ಟು ಬುದ್ಧಿ ಹೇಳು. ನೀನು ಹಂಗ ಮಾಡ್ತೀಯಲ್ಲ. ಲೇ ಗೌರಿ, ಆರಾಮದಿ ಇಲ್ಲ? ಏನಾಗೈತಿ ನಿನಗ? ಹಿಂಗ್ಯಾಕ್ ಮಾತಾಡಕ್ ಕುಂತಿ? ಯವ್ವ, ಇಷ್ಟ ದಿನ ನನ್ನ ತಲಿ ಕೆಟ್ಟಿತ್ತು, ಈಗ ನನ್ನ ತಲಿ ಬರಬರಿ ಆಗೈತಿ. ಯವ್ವ, ಒಳ್ಳೇದಲ್ ಬೇ ಒಂದು ಹುಡುಗಿ ಗೋಳ ಕಟ್ಕೊಳ್ಳೋದು. ನಡಿಯವ್ವ, ನಿಂದು ಪ್ರವಚನ ಕೇಳಕ್ ಕುಂತಿಲ್ಲ ನಾವು. ನಡಿ. ಈ ನಮ್ಮಕ್ಕಗೊಂದು ಏನಾಗೈತ ಏನ ನೋಡು, ಎಲ್ಲ ಉಲ್ಟಾ ಮಾತಾಡಕ್ ಕುಂತಾಳ. ಹೋಗ್ಲಿ ಬಿಡು, ನಾವೊಂದು ಸೂಟ್ ಹಾಕೊಂಡು ರೆಡಿ ಆದ್ರಷ್ಟೇ ಸಾಕು. ಲೀಲಾ, ಏನಿದು ನಿನ್ ಮೇಕಪ್? ಏನಾಗೈತಿ? ಅಲ್ಲ, ಏನೂ ಆಗೇ ಇಲ್ಲ. ಯಾಕ ಮಕ ಅನ್ನೋದು ಕಳ ಇಲ್ಲ, ಒಂಥರ ಆಗ್ಬಿಟ್ಟಿ ಬಿಡು. ಮದ್ವಿ ಅಂದಾಗ ಮಕ್ಕದ ಮೇಲೆ ಬಹಳ ಕಳೆ ಬರ್ತತಿ. ನಿನ್ನ ಮಕ ಕಳೆನ ಇಲ್ಲ, ಮೇಕಪ್ ಸರಿಯಾಗಿಲ್ಲ ಬಿಡು. ತೀರಾ ನೀ ಹೆಂಗಿದ್ದಿ ಹಂಗದಿ, ಮೇಕಪ್ಪೇ ಮಾಡಿಲ್ಲ ನಿನಗ. ಅಂಜು, ಅದು ಏನು ಗೊತ್ತಾ, ನಮ್ಮ ಮನೆಯವ್ರೀಗ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ನ್ಯಾಚುರಲ್ ಆಗಿದ್ರೇನೆ ಇಷ್ಟ. ಅದಕ್ಕೆ. ಅಯ್ಯೋ ದೇವ್ರಿ, ಅಲ್ಲ ಇದು ನಿನ್ನ ಸ್ಪೆಷಲ್ ಡೇ. ಇವತ್ತು ನೀನ್ ಮೇಕಪ್ ಆಗ್ಲಿಲ್ಲ ಅಂದ್ರೆ ನಾನು ಮತ್ತೆ ಸುಚಿತ್ರಾ ಮೇಕಪ್ ಆಗಕ್ ಹಾಕೇತೇನ? ಮುಂದೆ ನೀನ ಮದ್ವಿ ಹೆಣ್ಣಿನ ತರ ರೆಡಿ ಆಗಕ್ ಆಗುದಿಲ್ಲ. ಅಲ್ಲ, ಎಷ್ಟು ಚಂದ ನಿಮ್ಮವ್ವ ಅದು ಮೊಗ್ಗಿನ ಜಡಿ ಎಲ್ಲ ತರಿಸಿದ್ರ, ಅವೆಲ್ಲ ಹಾಕೋಬೇಕಿಲ್ಲ. ನಂಗೆ ಯಾಕ ಮನ್ಸಿಗೆ ಬರ್ಲಿಲ್ಲ ನೋಡು. ಮೊಗ್ಗಿನ ಜಡಿ ಎಲ್ಲ ಹಾಕೊಂಡು, ಮೈ ತುಂಬಾ ಒಡವಿ ಹಾಕೊಂಡು, ಮಕ್ಕ ತುಂಬಾ ಮೇಕಪ್ ಮಾಡ್ಕೊಂಡು ಲಕ್ಷಣವಾಗಿ ಕುಂದ್ರಬಾರ್ದ? ಏನಿದು ಸಿಂಪಲ್ ಆಗ್ಬಿಟ್ಟಿ. ಯಾರು ಮದ್ವಿಗೆ ಬಂದವರು ಅನ್ನಂಗ್ ಕಾಣ್ಸಾಕ್ ಕುಂತಿ. ಮದ್ವಿ ಹೆಣ್ಣಿನ ಕಳೆನೇ ಇಲ್ಲ. ನಾ ಹೇಳಿದ್ರು ಕೇಳವಲ್ಲವ. ಆಕಿ ಗಂಡ ಏನ ಹೇಳ್ಯಾನಂತ, ಅದಕ್ಕೆ ಆಕಿ ಮೇಕಪ್ ಆಗಂಗಿಲ್ಲ ಅಂತ, ಸಿಂಪಲ್ ಆಗಿ ಇರ್ತಾಳಂತ. ಕಾಕು, ನೀವ್ ಏನೇ ಹೇಳ್ರಿ, ಮಕ್ಕದ ಮೇಲೆ ಕಳೆನೇ ಇಲ್ಲ ನೋಡ್ರಿ ಇಲ್ಲಿ ಇಲ್ಲ ಅಂದು. ಹೌದಲ್ಲ, ನಂಗೂ ಹಂಗ ಅನ್ಸಕುಂತತಿ. ಹಂಗೇನಿಲ್ಲ, ಸುಮ್ನಿರ್ರಿ. ಖರೇನು ಹೇಳ್ಬೇಕಂದ್ರ ಸುಚಿತ್ರಾ ಮದ್ವಿ ಹೆಣ್ಣಿನ ತರ ಕಾಣಕುಂತಾಳ ನೋಡು. ಮಕ್ಕ ತುಂಬಾ ಕಳೆ, ಭಾರಿ ಚಂದ ಕಾಣ್ಸಾಕುಂತಾಳ. ಹೌದು, ಅದು ಸೀರೆ ಏಟೈತವ ಸುಚಿತ್ರಾ? ಅಮ್ಮ, ಇದು ನಾನು ಮದ್ವಿ ಒಳಗ ತಗೊಂಡಿದ್ದಿದ್ದು ಬರೀ 8,000. ಅಬ್ಬಬ್ಬಬ್ಬಾ, ಈಕಿ ನಮ್ಮ ಹುಡುಗಿ ಊಟಾಳಲ್ಲ, ಇದು 12,000 ನೋಡವ. ನನ್ನ ತಮ್ಮ ತಂದಿದ್ದು. ಅವ ಯಾವಾಗೋ ಏನೋ ತಂದಿಟ್ಕೊಂಡಿದ್ನಂತ, ಈಕಿ ಕೊಡ್ಬೇಕು ಅಂತ ನೆನಪೇ ಇದ್ದಿದ್ದಿಲ್ಲ ಅಂತ. ಅದಕ್ಕ ಮೊನ್ನೆ ಮನೆಗೆ ಹೋದಾಗ ಯಾಕ ಹಿಂಗ್ ತಂದಿದ್ದೆ, ತಗೋ ಆಕಿ ಕೊಡು ಅಂತ ತಂದು ಕೊಟ್ರೆ, ಈಕೀಗ ಮದ್ವಿ ಧಾರೆ ಸೀರೆ ಬ್ಯಾಡಂತ, ಇದ ಬೇಕಂತ, ಇದ ಉಡ್ತೀನಿ ಅಂತ ಇದನ್ನ ಉಟ್ಕೊಂಡಾಳ. ಹೌದ್ರಿ? ಸರಿ ಹೋಯ್ತು. ಏನವಾ, ಆಕಿ ಕಡೆನ ಇರ್ರಿ, ಎಲ್ಲೂ ಹೋಗ್ಬೇಡ್ರಿ. ನಾನು ಒಟ್ಟು ಅದು ಪುರೋಹಿತರು ಬಂದಾರಂತ, ಅಲ್ಲಿ ತಾಳಿ ಕಟ್ಟೋ ಶಾಸ್ತ್ರದ ಎಲ್ಲ ವ್ಯವಸ್ಥೆ ಮಾಡ್ಬೇಕು. ನಾನಿನ್ ಬರ್ಲಾ? ಹ್ಞೂ ರೀ, ನೀವು ಇಲ್ಲೇ ಇರ್ರಿ. ಅವಿನಾಶ ಬಂದ ಏನ ನೋಡ್ಕೊಂಡ್ ಬರ್ತೀನಿ. ಆತ. ಲೀಲು, ನಿನಗೆ ನೀನ ಮೋಸ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ನಂಗೆ ಗೊತ್ತು ನಿನಗ ನಿಮ್ಮ ಮಾವ ಅಂದ್ರೆ ಇಷ್ಟ ಅಂತ. ಅಯ್ಯೋ ದೇವ್ರೆ, ನೀನು ನಮ್ಮ ಅಜ್ಜಿ ಥರನ ಮಾತಾಡಕ್ ಕುಂತಿ. ಇಲ್ಲಪ್ಪ ಇಲ್ಲ, ನಂಗೆ ನಿಜವಾಗ್ಲೂ ದೀಪಕ್ ಅವರೇ ಇಷ್ಟ. ಅವರು ನಂಗೆ ಭಾಳ ಕಾಳಜಿ ಮಾಡ್ತಾರ, ಮತ್ತೆ ನಂಗೆ ಹೇಳಿ ಮಾಡ್ಸಿದ ಜೋಡಿ. ಅದಕ್ಕೆ ನಂಗೆ ದೀಪಕ್ ಅವರೇನೆ ಇಷ್ಟ. ಹಂಗೇನಿಲ್ಲ, ನೀ ಅನ್ಕೊಂಡಿರೋ ಥರ ಅಂತೂ ಯಾವುದೂ ಇಲ್ಲ. ಅಂಜಲಿ, ಸುಮ್ಮನಿರ, ಅದ್ರ ಬಗ್ಗೆ ನೀ ಮಾತಾಡಿದಿ ನಂಗೆ ಸಿಟ್ಟು ಬರ್ತತಿ. ಆತಾತ, ನಾ ಮಾತಾಡಂಗಿಲ್ಲ, ನೀನಿಷ್ಟ. ಸರಿ, ನಾ ಸ್ವಲ್ಪ ಹೊರಗೆ ನೋಡ್ಕೊಂಡ್ ಬರ್ಲಾ? ನೀ ಇಲ್ಲೇ ಕುಂತಿರೋ, ಹೊರಗೆ ಬರಬೇಡ. ಆತ.
ಓಂ ಸ್ವಾಹ ಓಂ ಸ್ವಾಹ. ಬರ್ರಿಮ್ಮ ಬರ್ರಿ, ಮದ್ವಿ ಮಂಟಪ ಅಂತೂ ಭಾರಿ ಅಗದಿ ಗ್ರ್ಯಾಂಡ್ ಆಗೈತೆ ನೋಡಮ್ಮ. ನಾನು ಪೂಜೆಗೆ ಹಿಂಗೆಲ್ಲ ಸಿದ್ಧತೆ ಮಾಡೇನಿ. ಇನ್ನೇನು ಹುಡುಗ ಹುಡುಗಿ ಬಂದ್ಬಿಟ್ರೆ ಮದ್ವಿ ಆಗೋಕೈತಿ. ಗಟ್ಟಿ ಮೇಳ ಊದಿಸ್ಬಿಡುನು. ಲಗುನ ಹುಡುಗ ಹುಡುಗಿನ ಕರ್ಕೊಂಬರ್ರಿಮ್ಮ. ಮಂದಿ ಕಂಡಬಟ್ಟಿ ಮಂದಿ ಬಂದಾರ. ಅಯ್ಯ ಪುರೋಹಿತ್ರ, ಮುಹೂರ್ತಕ್ಕಿನ್ನ ಟೈಮ್ ಐತಲ್ರಿ. ಹುಡುಗ ಹುಡುಗಿ ಇನ್ನ ರೆಡಿ ಆಗ ಕುಂತಾರ್ರಿ. ರೆಡಿ ಆಗ್ಲಿ. ಅವ್ರದ್ದು ದಿನ ಚಂದಾಗಿ ಆಗ್ಲಿ. ಆಗ್ಲಿ ಆಗ್ಲಿಮ್ಮ. ಅಕ್ಕರ, ಅದು ನಿಮ್ ಕಡೆ ಮಂದಿ ಯಾರು ಬಂದೇ ಇಲ್ಲ. ಒಂದ್ 5-10 ಜನ ಏನ ಅಷ್ಟೇ ಅದಾರಪ್ಪ. ಯಾಕ್ರಿ ಯಾರು ಬಂದಿಲ್ಲ? ಅದು 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 ಏನಂದ್ರ ದೂರ ಆಕೈತಲ್ರಿ. ಊರಿಂದ ಊರ ಬರಾಕ ಒಲ್ಲೆಂತರ ಮಂದಿ. ಹಂಗಾಗಿ ಬಂದಿಲ್ಲ. ಅಲ್ಲಿ ಹೋಗಿಂದೆ ನಾವು ಒಂದು ಸಣ್ಣದ ಏನಾರ ಕಾರ್ಯಕ್ರಮ ಮಾಡಿ ರಿಸೆಪ್ಷನ್ ಮಾಡ್ತೀವಲ್ಲ, ಅವಾಗ ನೀವು ಬರ್ರಿ ನೋಡ್ರಂತ. ಊರಿಂದ ಊರ ಅದ್ರಾಗ 3-4 ತಾಸು ಕುಂದ್ರಬೇಕಲ್ರಿ. ಈಗ ಮಂದಿ ಬರಂಗಿಲ್ರಿ. ಅದ್ರಾಗ ಮಳಿ ಮಾಡಿದ ದಿನ ಅದಕ್ಕೆ ಬಂದಿಲ್ಲ. ಓ ಹೌದಾ? ಅಂದ್ರೂ ಬಹಳ ಕಡಿಮೆ ಮಂದಿ ಬಂದಿದ್ರ. ಇರ್ಲಿ ಬಿಡ್ರಿ, ಇರ್ಲಿ. ಅದು ಬೀಗ್ರ, ಹುಡುಗ ಒಂದು ಬಂಗಾರದ್ದು ಒಂದ್ ತಲಿ ಚೈನಾ ಮಾಡ್ಸಿವ್ರಿ. ಕನ್ಯಾದಾನ ಮಾಡುವ ಹೊತ್ನಾಗ ಹಾಕಿದ್ರಾತು ಅಂತ. ಅಯ್ಯೋ ನಡೀತಿತ್ತಲ್ರಿ. ಸುಮ್ನೆ ಖರ್ಚು ಮೇಲೆ ಖರ್ಚು. ಅಯ್ಯೋ ಇರಾದ್ ಒಂದು ಮಗಳ್ರಿ ನಮಗ. ಮುದ್ದು ಮಾಡಿ ಸಾಕಿವಿ. ಚಲೋ ಮನಿಗ್ ಹೊಂಟಾಳ. ಹಂಗ ಹೆಂಗ್ ಕಳ್ಸಾಕ್ ಆಕೈತ್ರಿ. ನಾವು ಒಟ್ಟು ಅಳಿಯಂಗ ಮರ್ಯಾದೆ ಮಾಡ್ಬೇಕಲ್ಲ ಅಂತ ತಂದಿದ್ದು. ತೋರಿಸ್ತೀನಿ ತಡ್ರಿ. ಅಯ್ಯೋ ಬ್ಯಾಡ್ ತಗೋರಿ, ಬ್ಯಾಡ್ರಿ. ಆಮೇಲೆ ನೀವ ಹಾಕ್ತಿರಲ್ಲ ಅವಾಗ ನೋಡ್ತೀನಿ ತಗೋರಿ. ಮಳ್ಳಿ ಪಾಪ ಎಂತ ಚಲೋ ಜನ ಅದಾರ ಇವರು. ಇವ್ರಿಗೆಂತ ಮಳ್ಳಿನ ಮಾತು ಮಾತಾಡಿ ಮೋಸ ಮಾಡಕ್ ಕುಂತಾಳಿಕಿ. ಅವಂದು ಗೌರ್ಮೆಂಟ್ ಜಾಬ್ ಅಲ್ಲ, ಗೌರ್ಮೆಂಟ್ ಜಾಬ್ ಅಂತ ಕೊಡಕ್ ಕುಂತಾರ ಅನ್ನಸ್ತತಿ. ಹೌದು, ಹಂಗ ಅನ್ಸಾಕುಂತತಿ. ಏನಾರ ಮಾಡ್ತೀನಿ ತಡಿ. ಅಕ್ಕರ, ನೀವ್ ಇಲ್ಲಿ ನೋಡ್ತೀರಿ? ಸ್ವಲ್ಪ ಮಂದಿ ಬಂದಾರಲ್ಲ, ನಾಷ್ಟ ಮಾಡ್ರಿ ಅಂತ ಹೇಳಿ ಬರ್ತೀನಿ. ಆತಾತ್ರಿ, ನೀವ್ ಇನ್ನು ಹೋಗ್ರಿ. ಅಳಿಯಂದ್ರ ಇಲ್ಲೇ ನಿಂತ ನೋಡ್ತೀರಿ, ನಾ ಸ್ವಲ್ಪ ಹೋಗಿ ಬರ್ತೀನಿ. ಹೋಗು ಮದ್ವಿ ಆದಂಗ. ಬಟ್ರೆ, ನಾ ಬಟ್ರಲ್ಲಪ್ಪ ಪುರೋಹಿತ. ಏನಾರ ನಿನ್ ಜೀವನದಾಗ ಕಷ್ಟ ಕಾರ್ಪಣ್ಯ ಇದ್ರೆ ಹೇಳು, ಪರಿಹಾರ ಮಾಡ್ಬಿಡ್ತೀನಿ. ಇಲ್ರಿ ಪುರೋಹಿತ್ರ, ಏನೂ ಇಲ್ಲ. ಅದು ನೀವು ಕೈಯಾಗಿ ಹಿಡ್ದಿರಲ್ಲ ಮೈಕ್, ಅದು ಓಟ್ ನಂಗೆ ಕೈಯಾಗ ಕೊಡ್ರಿ. ಮಂತ್ರ ಹೇಳಕ್ ಬೇಕಪ್ಪ, ಎಲ್ಲರಿಗೂ ಕೇಳಿಸ್ಬೇಕಲ್ಲ ನಾವೇನ್ ಮಾತಾಡ್ತೀವಿ ಅಂತ. ಮಂತ್ರ ಹೇಳಕ್ ಬೇಕು. ನಿಮ್ ಕೈಯಾಗ ತಂದು ಕೊಡ್ತಾನಿ. ಮಂತ್ರ ಹೇಳುವತ್ನಾಗ ಈಗ ಸದ್ಯಕ್ಕೆ ಕೊಡ್ರಿ. ಚಾಲು ಐತಲ್ಲ ಅದು? ಹ್ಞೂನಪ್ಪ, ಚಾಲು ಐತಿ. 2 ನಿಮಿಷ ಕೊಡ್ರಿ ಇಲ್ಲಿ. ತಗೋರಪ್ಪ. ತಡ್ರಿ ಬಂದೆ. ಹೆಂಗಾರ ಮಾಡಿ ಈ ಮೈಕ್ನ ದೀಪಕ್ಕನ ರೂಮ್ನಾಗ ಇಟ್ಟು ಬಿಡ್ತೀನಿ. ಈ ಮದ್ವಿಗೆ ಬಂದಿರೋ ಎಲ್ಲ ಪ್ರತಿಯೊಬ್ಬರಿಗೂ ಅವನು ಬಂಡವಾಳ ಗೊತ್ತಾಗ್ಲಿ. ಆದ್ರೆ ನಾನು ಹೋಗಿ ಹೆಂಗಿಡ್ಬೇಕು, ಏನು ಮಾಡ್ಲಿ? ಹಿಂಗ ಮಾಡ್ತೀನಿ ತಡಿ. ಅಪ್ಯ, ಬಾರೋ ಇಲ್ಲಿ. ಬಾರೋ ಕಂದಮ್ಮ ಬಾ. ನಂಗೆ ಯಾಕೆ ಕರೆದ್ರಿ ನೀವು? ಏನಿಲ್ಲ, ಈ ಮದ್ವಿ ಆಗ ಕುಂತಾಳಲ್ಲ ಲೀಲಾ. ಆಕಿ ನಮ್ಮ ಮನಿ ಬಾಜುಕ ಇರಾಕಿ. ಹೌದಾ? ಆಕಿ ಗಂಡ ಈಗ ಮದ್ವೆ ಆಗ ಕುಂತಾನಲ್ಲ, ಅವನು ನೋಡಿಯಾ? ನೋಡಿನಿ. ಯಾವಾಗ್ಲೂ ಶಿಡಿ ಮಾಡ್ತಾನತ. ನಮ್ಮ ಅವ್ವ ಅಂತಿರ್ತಾಳ, ಒಂಡ್ರಗಪ್ಪೆ ಮುಖದವನವು ಹೆಂಗದ ನೋಡು. ಹೋಗಿ ಲೀಲಾನ ಮದ್ವಿ ಆಗ ಕುಂತಾನ. ಅವ್ರವ್ವ ಕಣ್ಣು ಕಾಣಂಗಿಲ್ಲನು ಅಂತವನಿಗೆ ಕೊಡ ಕುಂತಾಳ ಅಂತ ನಮ್ಮ ಅವ್ವ ಬೈಯಾಕ ಕುಂತಿದ್ಲು. ಅಯ್ಯೋ ದೇವ್ರಿ, ಬಾಯಿ ಐತೇನ್ ಬೊಂಬಾಯಿ ಐತೋ ಅಯ್ಯಪ್ಪ ನಿಂದು. ಎಲ್ಲ ಹೇಳ್ಬಿಡ್ತೀಯೇನು ಮನ್ಯಾಗಿಂದು? ನೀವು ಕೇಳಿದ್ರಿ, ನಾ ಹೇಳ್ದೆ. ಚಲೋ ಆತ್ ನಡಿ. ಮೈಕ್ ಬಂದಿತ್ತು, ಯಾರಿಗೂ ಕೇಳಿಸ್ಲಿಲ್ಲ. ಇಲ್ಲಂದ್ರ ಎಲ್ಲಾರ್ಗೂ ಕೇಳಿಸ್ತಿತ್ತು ಅಷ್ಟೇ. ಯಪ್ಪ ದೇವ್ರಿ, ಈಗಿನ ಮಕ್ಕಳು ಮಾತ್ನ್ಯಾಗ ಚಿನುಕುರುಳಿ ಚಿನ್ನ ಪಟಾಕಿ. ಈಗ ಯಾಕೆ ಕರ್ದಿದ್ದು ಹೇಳ್ರಿ, ನಾ ಆಟ ಆಡ್ಬೇಕು. ಏನಿಲ್ಲ, ಇದು ಮೈಕ್ ಐತಲ್ಲ, ಈ ಮೈಕ್ನ ಲೀಲಾನ್ ಮದ್ವಿ ಆಗ ಕುಂತಾನಲ್ಲ ಹುಡುಗ, ಅವನ್ ರೂಮ್ನಾಗ ಇಡ್ತೀಯ? ಯಾಕೆ ಇಡ್ಬೇಕು? ಎದಕ್ ಇಡ್ಬೇಕು? ಅವ್ರಿಗೆ ಹೇಳಿ ಇಡ್ಲಾ ಏನ್ ಹಂಗ ಇಡ್ಲಾ? ಅಯ್ಯೋ ನನ್ನ ಮಗನೇ, ಏಟರ ಮಾತಾಡ್ತೀಯ? ಅಪ್ಯ, ಇದನ್ನ ತಗೊಂಡೋಗಿ ಅವ್ರ ರೂಮ್ನಾಗ ನೀ ಇಟ್ಟು ಬಂದಿ ಅಂತ ಇಟ್ಕೋ. ನಿಂಗ ಡೇರಿ ಮಿಲ್ಕ್ 5 ಸ್ಟಾರ್ ಚಾಕ್ಲೇಟ್ ಕೊಡಿಸ್ತಾನಿ. ಹಂಗಂದ್ರ ಸರಿ, ಹೋಗಿ ಇಟ್ಟು ಬಂದ್ಬಿಡ್ಲಾ? ಈಗ ಬಂದ ದಾರಿಗ. ಲಂಚ ಬೇಕು. ತಗ ಇಡಿ, ಇದನ್ನ ರೂಮ್ನಾಗ ಇಟ್ಟು ಬಾ. ಮಾತು ನಂಗ ಚಾಕ್ಲೇಟ್ ಬೇಕು ಮತ್ತೆ. ಆತ್ ತಗೋರಪ್ಪ. ಅಪ್ಯ, ಹೋಗು ತಗೊಂಡೋಗಿ ಇಟ್ಟು ಬಾ. ಹೋಗು, ಒತ್ತಕ್ಕೇತಿ. ಚಕ್ಕಿ ಕೊಡ್ತಾರೋ, ಚಾಕ್ಲೇಟ್ ಕೊಡಿಸ್ತಾರೋ? ಚಾಕ್ಲೇಟ್ ಅಂದ್ರೆ ಒಂದು ಹುರುಪ್ ನೋಡು ಹುಡುಗರಿಗೆ. ಪಟಾಕಿ ಇದ್ದಂಗದ ನಮ್ಮ ಮಾತ್ನ್ಯಾಗ. ಪುರೋಹಿತ್ರ, ಇದು ಮದ್ವಿ ಆಕೇತೋ ಏನಿಲ್ವೋ? ಆಕೇತ್ರಿ. ನನ್ನ ಭವಿಷ್ಯ ಸುಳ್ಳಾಗಂಗಿಲ್ಲ. ಈ ಮದ್ವಿ ಆಕೇತಿ. ಯಾಕೆ ಹೇಳ್ರಿ? ಯಾಕೋ ಅಲ್ಲ, ಇಷ್ಟೊಂದೆಲ್ಲ ಸೆಟಪ್ ಮಾಡಿ ಎಲ್ಲ ಊರ್ ಮಂದಿ ಬಂದ ಮೇಲೆ ಮದ್ವಿ ನಿಂದಿರ್ತೈತೇನ್ರಿ? ಎಲ್ಲರ ಆಕೇತಿ. ಇಲ್ಲಿ ಯಾರು ಇಲ್ಲ. ಈ ಮೈಕ್ ನ ಇಲ್ಲೇ ಇಡ್ಲಾ ಇನ್ ಬೇರೆ ಕಡೆ ಇಡ್ಲಾ? ಈ ಕುರ್ಚಿ ಮೇಲೆ ಇಟ್ಟು ಬಿಡ್ತೀನಿ. ಇಲ್ಲೇ ಇರ್ಲಿ. ಅಪ್ಪು, ಏನಪ್ಪ ನಿನ್ ಕೆಲ್ಸ ಇಲ್ಲಿ? ಯಾರು ನೀನು? ಯಾರು ಇಲ್ಲ, ನಾನಿಲ್ಲಿ ಹಂಗ ಆಟ ಆಡ್ಕೊಂಡು ಬಂದಿದ್ದು. ಹೌದಾ? ಬ್ಯಾಡಪ್ಪ, ಇಲ್ಲಿ ಆಟ ಆಡ್ಬೇಡ. ನನ್ ತಮ್ಮ ಬೈಂದ್ರ ಬೈತಾನ. ನೀ ಹೋಗು. ಆತು. ಪಾಪ ಹುಡ್ರು ಆಟ ಆಡ್ಕೊಂಡು ಬಂದ್ಬಿಡ್ತಾವ. ಗೌರಿ, ಎಲ್ವಾ ನಿನ್ ತಮ್ಮ? ಯವ್ವ, ಬಾತ್ರೂಮಿಗೆ ಹೋಗ್ಯಾನ್ ಬೇ. ಅವ್ರ ಅತ್ತಿ ಲೀಲಾ ಅವ್ರವ್ವ ಒಂದ್ ತೊಲಿದು ಬಂಗಾರ ಚೈನ್ ತಂದಾಳ. ಉಂಗ್ರ ಗಿಂಗ್ರ ಏನು ತಂದಿಲ್ಲ. ಮುಂದಕ್ಕೆ ಕೊಡ್ತಾರ ಅನ್ನಸ್ತತಿ. ಹೌದನ? ಅವ ಬಂದ್ಮೇಲೆ ಹೇಳ್ದೆ. ಆತಾತ. ಯಾಕ ಸಪ್ಪಗದಿಯಲ್ಲ ಮಗಳ?
ಯವ್ವ ಆಕಿ ಲೀಲಾ ಜೀವನ ನೆನೆಸ್ಕೊಂಡ್ರ ನಂಗೆ ಒಂಥರ ಭಯ ಆಕೇತ್ ಬಿಡ್ಬೇ ನಿಮ್ ಕೈಯಾಗ. ಮಾತಾಡ್ರಿ ಏನೇನ್ ಮಾತಾಡೋದೈತಲ್ಲ ಎಲ್ಲ ಮಾತಾಡ್ರಿ. ಮೈಕ್ ಇಟ್ಟನಿ, ಮೈಕ್ನಾಗಿಂದ ಎಲ್ಲ ಮೂಲೆ ಆಗಿರೋ ಮಂದಿಗೆಲ್ಲ ನಿಮ್ ಬಣ್ಣ ಗೊತ್ತಾಕೈತಿ. ಅವಾಗ ಮದ್ವಿ ನಿಂತ ಹೋಗ್ಬಿಡ್ತತಿ. ಹೌದು ಗೌರಿ, ದೀಪಕ್ ಎಲ್ಲಿ? ನನ್ ತಮ್ಮ ಇಲ್ಲೇ ವಾಶ್ರೂಮಿಗೆ ಹೋಗ್ಯಾನ, ಇನ್ನೇನ್ ಬರ್ಬಹುದು, ಹೋಗಿ ಬಾಳ ಹೊತ್ತಾತ. ನೆದರ್ ಆಗ್ಬಿಟ್ಟೈತಿ. ನನ್ನ ಮಗ ರಾಜಕುಮಾರ ಇದ್ದಂಗದಾನಲ್ಲ, ನದರಾಗೈತಿ. ಅದಕ್ಕ ಅವನಿಗ ಏಲಾಟ ಹತ್ ಬಿಟ್ಟತಿ. ನೋಡ್ತಾರ ಮಂದಿ, ನೋಡ್ತಾರ ಯವ್ವ, ಕಣ್ಣಿಟ್ಟು ನೋಡ್ತಾರ ನೋಡ್ ನನ್ನ ಮಗ ಸುಂದರಾಂಗ ಚಲವ. ಹಿಂಗ ಕಣ್ಣು ಪಿಳಕಸ್ಲಾರ್ದಂಗ ನೋಡ್ತಾರವ. ಮತ್ತ ನೆದರಾಗಿ ಹಿಂಗತಿ ಆಗ್ಬಿಡ್ತತಿ. ಒಂದು ಗುಳಿಗೆ ಇದ್ರ ಕೊಡವ. ಕೊಡ್ತೀನ್ರಿ. ಇನ್ನ ಒಂದ್ 5 ನಿಮಿಷ ತಡ್ರಿ, ಚಲೋ ಗುಳಿಗಿನ ಕೊಡ್ತೀನಿ. ಅಳಿ ಅಂದ್ರ ಆರಾಮಾಗುವಂತದ್ದು ಚಲೋ ಗುಳಿಗಿ ಕೊಡ್ತೀನಿ ಅಂದೆ. ಹೌದಾ, ಸರಿ. ಹುಡುಗಿ ನಿಮ್ಮ ಮಗ್ಗ ಒಪ್ಪಿಗೆ ಐತಲ್ಲ? ಹೋರಿ, ಹುಡುಗಿ ನಮಗ್ ಒಪ್ಪಿಗೆ ಅದ, ಆದ್ರ ನಾವ ವರದಕ್ಷಿಣೆ ಕೇಳಿಲ್ಲ. ಅಬ್ಬಬ್ಬ, ಎಂತ ಒಳ್ಳೆ ಜನ. 1 ರೂಪಾಯಿ ವರದಕ್ಷಿಣೆ ಇರ್ಲಾರ್ದಂಗ ಮದ್ವಿ ಮಾಡ್ಕೊಳಕ್ ಕುಂತೀರನ? ಮುಂದೆ ಬಿಡ್ತೀವೇನ್ರಿ ನಾವು? ಅದ್ ತಗೊಂಬ, ಇದ್ ತಗೊಂಬ, ಅಷ್ಟ್ರೊಕ್ಕ ತಗೊಂಬ, ಇಷ್ಟ್ರೊಕ್ಕ ತಗೊಂಬ ಅಂತ ಹೇಳೋವ್ರೆ. ಮತ್ತೆ ಗೌರ್ಮೆಂಟ್ ಜಾಬ್ ನಂದು SBI ಬ್ಯಾಂಕ್ ಒಳಗ ಅಸೋಸಿಯೇಟ್ ಮ್ಯಾನೇಜರ್. ನಂಗ ಕ್ಯೂ ನಿಂತಿದ್ರು ಹುಡುಗಿಯರ್. ಆದ್ರ ನಂಗ ಈಗ ಇಷ್ಟ ಆಗ್ಯಾಳ, ಅದಕ್ಕಂತ ಮದ್ವಿ ಆಗಾಕ್ ಕುಂತಾನಿ. ಮುಂದಾದ್ರೂ ತಗೊಳ್ಳವ, ನಾನು ಬಿಡಂಗಿಲ್ಲ. ಸುಚಿತ್ರಾ, ನೋಡಲಿ ಮೈಕಿಂದ ಮಾತು ಕೇಳ್ಸಕುಂತವು. ಇದು ಹುಡುಗನ್ ಧ್ವನಿ ಅಲ್ಲ? ಹೌದು ಅಂಜಲಿ ಅಕ್ಕ. ಅಯ್ಯೋ ದೇವ್ರಿ, ಅಂಜಲಿ ಅಕ್ಕ ತಡಿ, ಅದನ್ನ ಸ್ಪೀಕರ್ ಬಂದ್ ಮಾಡ್ತೀನಿ ತಡಿ. ಸುಚಿತ್ರಾ, ಬೇಡ, ಅವ್ರು ಎಂತ ಜನ ಅಂತ ಅವ್ರಾಗೆ ಬಾಯಿ ಬಿಡಾಕುಂತಾರ. ಓಡ್ ತಡಿ, ನೀನು ಎಲ್ಲರೂ ಕೇಳಿ ಲೀಲಾನ್ ಕರ್ಕೊಂಬ ಹೋಗಿಲಿ. ಯಾಕ ನೀ ಕರ್ಕೊಂಬ, ಅವ್ರ ಬಣ್ಣ ಹಾಕಿ ಗೊತ್ತಾಗ್ಲಿ. ಸರಿ. ತಮ್ಮ ಹಳಕ್ಕ ತಾವೇ ಬಿದ್ರು.